ವಯಸ್ಸಾದ ತಂದೆ ತಾಯಿಯನ್ನ ನೋಡಿಕೊಳ್ಳೋಕೆ ಈಗಿನ ಕಾಲದ ಮಕ್ಕಳು ಮೂಗು ಮುರಿಯುವ ಕಾಲದಲ್ಲಿ ಇಲ್ಲೊಬ್ಬ ಮಗ ತಂದೆಯ ಪುಣ್ಯ ಸ್ಮರಣೆಗೆ ಬರೋಬ್ಬರಿ 55 ಲಕ್ಷಕ್ಕೂ ಹೆಚ್ಚು ಹಣ ಖರ್ಚು ಮಾಡಿ ಮಂಟಪ ನಿರ್ಮಿಸಿದ್ದಾರೆ. ಹೌದು, ಚಿಕ್ಕನಾಯಕನಹಳ್ಳಿ ತಾಲೂಕು ಶೆಟ್ಟಿಕೆರೆ ಹೋಬಳಿಯ ಸೋಮನಹಳ್ಳಿ ಗ್ರಾಮದ ವ್ಯಕ್ತಿಯೊಬ್ಬ ಬರೋಬ್ಬರಿ 55 ಲಕ್ಷಕ್ಕೂ ಹೆಚ್ಚು ಹಣ ಖರ್ಚು ಮಾಡಿ ತಂದೆಯವರ ಪುಣ್ಯ ಸ್ಮರಣೆಯ ದಿನದಂದು ಮಂಟಪ ಕಟ್ಟಿಸಿ ಸಾವಿರಾರು ಜನಕ್ಕೆ ಊಟ ಹಾಕಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಇದೇ ತಾಲೂಕಿನ ಮುಖಂಡರಾದ ಸೋಮನಹಳ್ಳಿ ಕಲ್ಲೇಶ್ ಅವರು ಬಡತನದಿಂದ ಬಂದು ಉದ್ಯಮಿಯಾಗಿ ರಾಜಕೀಯ ಸೇವೆ ಸಲ್ಲಿಸುತ್ತಿರುವ ಇವರ ತಂದೆ ನಿಂಗಯ್ಯ ಅವರ ಪುಣ್ಯ ಸ್ಮರಣೆಗೆ 55 ಲಕ್ಷ ರೂಪಾಯಿಗಳಿಗೂ ಹೆಚ್ಚು ಹಣ ಖರ್ಚು ಮಾಡಿ ತುಮಕೂರು ಜಿಲ್ಲೆಯಲ್ಲಿ ಇಂತಹ ಮಂಟಪ ನಿರ್ಮಾಣ ಮಾಡಿ ತಂದೆ ತಾಯಿಗಳಿಗೆ ಮಕ್ಕಳು ಯಾವ ರೀತಿ ಗೌರವ ನೀಡಬೇಕು ಎಂದು ತೋರಿಸಿಕೊಟ್ಟಿದ್ದಾರೆ. ನಮಸ್ಕರಿಸುತ್ತಾ ಇವತ್ತ ನಮ್ಮ ತಂದೆಯವರಾದ ಶ್ರೀಮಾನ್ ನಿಂಗಯ್ಯನವರು ಇವತ್ತು ನಿಮ್ಮನ್ನೆಲ್ಲ ಅಗಲಿ ಮಾರ್ಚು 4ನೇ ತಾರೀಕಾಗಲಿ ಅವರು ದೈವ ದಿನ ಇದ್ದರು. ಅದನ್ನು ಇವತ್ತು ಮೊದಲೇ ವರ್ಷದ ಪುಣ್ಯ ಸ್ಮರಣೆ ಹಾಗೂ ನಮ್ಮ ತಂದೆಯರ ಸ್ಮಾರಕ ಭವನ ಒಂದು ಮಾಡಬೇಕು ಅಂತ ಹೇಳಿ ಮನಸ್ಸಿಗೆ ಬಂತು. ಅದನ್ನು ಇದೇ ಮಾರ್ಚ್ 4ರಂದು ಸ್ಮಾರಕ ಭವನ ಉದ್ಘಾಟನೆ ಹಾಗೂ ಎಲ್ಲ ನಮ್ಮ ತಾಲೂಕಿನ ಜನತೆಗೆ ಇವತ್ತು ನಮ್ಮ ತಂದೆಯವ್ರನ್ನ ಆಗಲಿ 1 ವರ್ಷ ಇರೋದ್ರಿಂದ ನೆನಪಿಸುತ್ತಾ ಈ ಕಾರ್ಯಕ್ರಮವನ್ನು ಮಾರ್ಚು 4 ಅವರು ಏನು ಮೊದಲನೇ ವರ್ಷದ್ದು ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಇವತ್ತು ಭವನದ ನಮ್ಮ ಅಪ್ಪಾಜಿಯವರ ದೇವಸ್ಥಾನ ಮಂಟಪವನ್ನು ಉದ್ಘಾಟನೆಗೆ ನಮ್ಮ ಸಮಾಜದ ಪುರುಷೋತ್ತಮನಂದಪುರಿಯ ಆಶೀರ್ವಾದದೊಂದಿಗೆ ಹಾಗೂ ತಾಲೂಕಿನ ಎಲ್ಲ ನಮ್ಮ ಗೊಡೆಕೆರೆ ಮೃತ್ಯುಂಜಯ ದೇಶಿಕೇಂದ್ರ ಮಹಾಸ್ವಾಮಿಗಳು ಹಾಗೂ ಎಲ್ಲ ಸಮಾಜದ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು 4ನೇ ತಾರೀಕು ಮಂಗಳವಾರ ದಿವಸ ಬೆಳಿಗ್ಗೆ ನಮ್ಮ ಸೋಮನಹಳ್ಳಿ ತೋಟದ ಮನೆಯಲ್ಲಿ ಹಮ್ಮಿಕೊಳ್ಳಲಾಯಿತು. ಇವತ್ತು ಸ್ಮಾರಕ ಭವನ ಎಲ್ಲರೂ ಹೇಳ್ತಾರೆ ಸ್ಮಾರಕ ಭವನ ಮಾಡಬೇಕು ಅಂತ ಹೇಳಿ ನಮ್ಮ ತಾಲೂಕಲ್ಲಿ ತಂದೆ ತಾಯಿ ಸ್ಮಾರಕ ಭವನ ಒಂದು ನೆನಪಾಗಿ ನಮ್ಮನ್ನು ಹುಟ್ಟಿಸಿ ಬೆಳೆಸಿ ಇವತ್ತು ಮಾಡೋದಕ್ಕೆ ಈ ಸ್ಮಾರಕ ಭವನ ಮಾಡೋಣ ಅಂತ ನಾವು ಹೊರಟಿದ್ದೀವಿ. ಅದನ್ನು ನಮ್ಮ ತಂದೆಯವ್ರದ ಕಾರ್ಯನೂ ಈಡೇರಿಸ್ಬೇಕು ಅಂತ ಹೊರಟಿದ್ದೀವಿ ಸರ್. ಜನತೆ ನಮ್ಮ ಮಕ್ಕಳಾಗಲಿ ನಮ್ಮ ತಂದೆಯರಾಗಲಿ ನಮ್ಮ ಎಲ್ಲ ಕರ್ನಾಟಕದ ಏನು ನಮ್ಮ ಜನತೆ ಇದ್ದವು ತಂದೆ ತಾಯಿ ನಮಗೆ ದೇವರು ಮೊದಲನೇ ಭಾಗ, ಆಮೇಲೆ ದೇವಸ್ಥಾನದ ದೇವ್ರುಗಳು ಒಂದಾದರೆ ನಮಗೇನು ತಂದೆ ತಾಯಿ ನಮ್ಮನ್ನು ಹೊತ್ತು ಸಾಕಿ ನಮ್ಮ ತಾಯಿಯಾದಳು ಎಲ್ಲ ಸಾಕಿರ್ತಾರೆ. ಇವತ್ತಿನ ಕಾಲ ಏನಾಗೈತೆ ತಂದೆ ತಾಯಿದವರಿಗೆ ಎಷ್ಟೋ ಜನ ತಂದೆ ಇದ್ದರೂ ಸಹ ತಾಯಿ ಇದ್ದರೂ ಸಹ ಮಕ್ಕಳು ನೋಡ್ಕೊಂಡು ಅವ್ರನ್ನ ಊಟಕ್ಕೂ ಸಹ ಭಾಳ ತೊಂದರೆ ಕೊಡೋ ಸಮಾಜ ಐತಿ. ಅದಕ್ಕೋಸ್ಕರ ಇವೆಲ್ಲ ಮುಂದೆ ಹೋಗಲಾಡಿಸ್ಬೇಕು. ತಂದೆ ತಾಯಿ ಎಷ್ಟೋ ಜನ ನಾನು ನೋಡಿದ ಮಟ್ಟಿಗೆ ಅನಾಥಾಶ್ರಮಗಳಿಗೆ ಕಳಿಸಿದ್ದಾರೆ, ತಾಯಿ ಕಳಿಸಿದ್ದಾರೆ. ಅವರು ಅಷ್ಟೆಲ್ಲ ಮಾಡಿ ಆ ದೇವರು ತಂದೆ ತಾಯಿ ದೇವಸ್ಥಾನದ ಗುಡಿ ಪೂಜಿಸೋದ ತಂದೆ ತಾಯಿ ಪೂಜಿಸ್ಬೇಕು ಅಂತ ನನ್ನ ಮನಸ್ಸು. ಅದಕ್ಕೆ ಇವತ್ತು ಮಕ್ಕಳನ್ನ ಇಷ್ಟೆಲ್ಲ ಅವ್ರು ಹುಟ್ಟಿಸಿ ಅವ್ರ 11-12 ತಿಂಗಳು ಗರ್ಭದಲ್ಲಿ ಇಟ್ಕೊಂಡು ನಮ್ಮನ್ನೆಲ್ಲ ಸಾಕಿರ್ತಾರೆ. ಇವತ್ತು ನಾವು ಅದನ್ನು ತಂದೆ ತಾಯಿ ನಾವು ಬಡ ಕುಟುಂಬದಲ್ಲಿ ಬಂದು ನಮ್ಮ ತಂದೆಗೆ ನಮಗೆ 6 ಜನ ಮಕ್ಕಳು, ಅವರು ಈ ಭಾಗದಲ್ಲಿ ರೈತರ ಮಕ್ಕಳಾಗಿ ಕೂಲಿ ಕಾರ್ಮಿಕರಾಗಿ ನಮ್ಮನ್ನು ಸಾಕಿದರು. ನಮಗೆ ಅದೇ ಉದ್ದೇಶದಿಂದ ಈಗ ತಂದೆ ತಾಯಿ ಸಾಕ್ತಾರೆ ನಾವೆಲ್ಲಿ ಈ ಮಟ್ಟಕ್ಕೆ ಹೋಗ್ತಿದ್ವು ಅನ್ನೋ ಉದ್ದೇಶದಿಂದ ಸ್ಮಾರಕ ಭವನ ಒಂದು ನಿರ್ಮಾಣ ಮಾಡಬೇಕು. ಎಲ್ಲ ಇವತ್ತು ಕರ್ನಾಟಕ ಜನತೆ ಅವ್ರ ಕೈಲಾದ ಶಕ್ತಿಗೆ ತಂದೆ ತಾಯಿಗೆ ಏನು ಪೂಜಿಸ್ಬೇಕೋ ಆ ಗೌರವ ಕೊಡಬೇಕು ಅಂತ ಮುಂದಿನ ದಿವಸದಲ್ಲಿ ನಾನಾದರೂ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಂಗಯ್ಯ ಅಂತ ಶ್ರೀಮಾನ್ ನಿಂಗಯ್ಯನವರು, ಅವ್ರ ತಂದೆಯರ ಹೆಸರು ಕಲ್ಲೆ ನಿಂಗಯ್ಯ. ಅವರು ಅದಕ್ಕೋಸ್ಕರನೇ ನಾವು ಹಳ್ಳಿಲಿ ನಾವು ಎಲ್ಲ ಭಾಳ ಕಷ್ಟಪಟ್ಟು ನನಗೀಗ 49 ವರ್ಷ ತುಂಬಿ 50ಕ್ಕೆ ಬಿದ್ದೈತೆ. ನಾವು ಏನೋ ಒಂದು ಇವತ್ತು ಈ ಸ್ಮಾರಕ ಭವನ ಮಾಡಬೇಕು ಅನ್ನಿಸ್ತು. ನಾನು ನನ್ನ ಚಿಕ್ಕನಾಯನಹಳ್ಳಿ ವೃತ್ತಿ ಜೀವನದಲ್ಲಿ ನಾನು ಬಂದು ಬೆಳೆದ ದಾರಿ ನಾವೆಲ್ಲ ಕೂಲಿ ಪಾಲಿ ಮಾಡ್ಕೊಂಡೇ ಬಂದಿರೋದು ಸರ್. ನಾವೇನು ಆದಂಥ ಶ್ರೀಮಂತರಲ್ಲ, ಯಾವ ರಾಜಕಾರಣಿ ಮಕ್ಕಳಲ್ಲ, ಸಚಿವರು ಮಕ್ಕಳಲ್ಲ, ಯಾವುದೂ ಇಲ್ಲ. ನಮಗೇನು
ಬಡ ಹಳ್ಳಿಲಿ ಹುಟ್ಟು ಏನೋ ಒಂದು ಗಾರೆ ಕೆಲಸಕ್ಕೆ ಕರ್ನೆ ಇಟ್ಕೊಂಡು ಹೋದು ಭಗವಂತ ನಮ್ಮನ್ನು ಇವತ್ತು ಆ ದಾರಿಲಿ ನಡೆಸ್ತಾವನೆ. ನಾವು ಯಾರಿಗೂ ಇದಿಲ್ಲ, ನಮಗೆ ಬೆಳ್ಕಂಗೆ ಏನೋ ಒಂದು ಮಾಡ್ಕೊಂಡು ಇದೀವಿ ಸರ್. ನಾವು ಜೀವನ ನಮ್ಮದು ನಾವು ಎಲ್ಲ ಬೆಳ್ಕೊಂಡು 50,000 ದುಡಿದ್ರೆ 25 ಸಾವಿರ ನಾನು ದೇವಸ್ಥಾನಗಳಿಗೆ ಅನುದಾನ ಮಾಡ್ತೀನಿ, ಇನ್ನು 25 ಸಾವಿರ ನಾವು ಜೀವನ ಮಾಡ್ತೀವಿ ಸರ್. ಅಣ್ಣ ಈಗ ಟೋಟಲಿ ಮಂಟಪ ಒಂಥರ ಅದ್ಭುತವಾಗಿದೆ. ನಮ್ಮ ಡಿಸ್ಟ್ರಿಕ್ಟಲ್ಲಿ ಯಾರೊಬ್ಬರು ಮಾಡಿರಬಹುದು, ಅಥವಾ ಇಲ್ಲಿ ನಮ್ಮ ಚಿಕ್ಕನಹಳ್ಳಿ ತಾಲೂಕಲ್ಲಿ ಇದೇ ಥರ ಈ ಮಂಟಪ ಮಾಡಿರೋದು ಫಸ್ಟ್. ಇದ್ರ ಖರ್ಚು ವೆಚ್ಚ ಎಲ್ಲ ಎಷ್ಟು ಬಂದಿದೆ, ಏನಾಗಿದೆ ಅಂತಣ್ಣ? ನಮ್ಮ ಚಿಕ್ಕನಹಳ್ಳಿ ತಾಲೂಕು ಇಡೀ ರಾಜ್ಯದಲ್ಲಿ ಯಾರೇ ಆಗಲಿ ನಮ್ಮ ಕಷ್ಟಪಟ್ಟು ನಾವು ಇವತ್ತಿನವರೆಗೂ ಇಲ್ಲಿ ಕಲ್ಲು ಕೆಲಸ, ಇವತ್ತು ಈ ಭಾಗದಲ್ಲಿ ಕಡ್ಡಿಲಿ ಸತ್ಯ ಅಂತೇಳಿ ಇವಾಗ ಒಂದು ದೇವಸ್ಥಾನ ಸಿಲಿ ಕೆಲಸ ಮಾಡ್ತಿದ್ದನು. ಅವರು ಎಲ್ಲ ದೇವಸ್ಥಾನಗಳನ್ನು ಕಟ್ತಿದ್ರು. ನಾವು ಎಲ್ಲಿ ಹಳ್ಳಿಗಳಲ್ಲಿ ಯಾವ್ದಾರು ಒಂದು ದೇವಸ್ಥಾನಕ್ಕೆ ಹೋದರೆ ಇದನ್ನು ಕೊಡ್ರಪ್ಪ ಅಂತ ಹೇಳ್ತಿದ್ರು. ಆ ದೇವಸ್ಥಾನಗಳಿಗೆ 50,000 ಕೊಡ್ತೀವಿ, 1,00,000 ಕೊಡ್ತೀವಿ ನೀವು, ಆಮೇಲೆ ಎಲ್ಲ ಪೂರ್ತಿ ದೇವಸ್ಥಾನಗಳಿಗೆ ಕೊಡ್ತಿದ್ವಿ. ಹಂಗಾಗಿ ಹಂಗೆ ಪರಿಚಯ ಆದಾಗ ನಾವು ನಮ್ಮ ತಂದೆಯವ್ರ ಹಿಂಗೆ ಮಾಡಬೇಕು ಅಂದಾಗ ಹಸಿಬಿಗೆ ಎಲ್ಲ ಇವತ್ತು ಲಾಸ್ಟ್ ಹೊತ್ತಿಗೆ ಇವತ್ತು ನಮ್ಮ ತಂದೆಯವ್ರ ಸ್ಮಾರಕ ಭವನ ಎಲ್ಲ ಅನ್ನದಾನ ಎಲ್ಲ ಖರ್ಚು ಎಲ್ಲ ಒಂದು 50 ಲಕ್ಷವರೆಗೂ ಆಗ್ಬೋದು ಅಂತ ನನ್ನ ನಿರೀಕ್ಷೆ ಐತಿ. ನಾವು ಅಂದ್ಕೊಂಡಂಗೆ ಆಗಲಿಲ್ಲ, 30 ಲಕ್ಷಕ್ಕೆ ಆಗುತ್ತೆ ಅಂದ್ಕೊಂಡು ಇನ್ನೂ 20 ಲಕ್ಷ ಜಾಸ್ತಿ ಆಯಿತು. ಅದರಿಂದ ನಾವು ಈ ಸ್ಮಾರಕ ಭವನ ಮಾಡಿದ್ವಿ ಸರ್. ಮಂಟಪ ಎಷ್ಟಾಯಿತು ಸರ್? ಮಂಟಪ 30 ಲಕ್ಷ ಮಂಟಪ ಸರ್. ಪಾಯ